ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಫೆಬ್ರವರಿ 14 ಅಥವಾ 15ರಿಂದ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮಗೆ ಯಾವಾಗಿನಿಂದ ಎಕ್ಸಾಮ್ ಆಗುತ್ತೆ ಅಂತ ಕಾಲೇಜಲ್ಲಿ ತಿಳಿಸಿದ್ದಾರೆ, ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷದ ಎಕ್ಸಾಮ್ ಏನಿದೆ ಇದು ಕಾಲೇಜ್ ಹಂತದಲ್ಲೇ ನಡೆಯೋದ್ರಿಂದ ನಿಮಗೆ ಕ್ಲಾಸ್ ಅಲ್ಲಿ ಟೀಚ್ ಮಾಡ್ಬೇಕಾದ್ರೆ ಲೆಕ್ಚರರ್ಸ್ ಹೇಳ್ತಾರಲ್ವಾ, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಅದ ಮಾರ್ಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅದ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆ ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಕಾಲೇಜಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರಲ್ವಾ, ಅದೇ ಲೆಕ್ಚರರ್ಸ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಿಮಗೆ ಕ್ಲಾಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಅಥವಾ ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿಸಿದಂತಹ ಟಾಪಿಕ್ಸ್ ಏನಿದಾವೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಎಲ್ಲ ಕಾನ್ಸೆಪ್ಟ್ ಅನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಹೋಗಿ. ಅದಂತರ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ, ಈ ವರ್ಷ ಮಾಡೆಲ್ ಪೇಪರ್ಸ್ ಅನ್ನ ಇದುವರೆಗೂ ರಿಲೀಸ್ ಮಾಡಿಲ್ಲ. ಓಕೆ, ಅಂದ್ರೆ ಏನೊಂದು 10 to 15 ಡೇಸ್ ಇದಾವೆ, ಇದುವರೆಗೂ ಕೂಡ ಮಾಡೆಲ್ ಪೇಪರ್ ಈ ವರ್ಷಕ್ಕೆ ರಿಲೀಸ್ ಮಾಡಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷದ ಮಾಡೆಲ್ ಪೇಪರ್ಸ್ ವೆಬ್ಸೈಟ್ ಅಲ್ಲಿ ಇದಾವೆ, ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವೆಬ್ಸೈಟ್ ನಿಮಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಹೇಳ್ತಾ ಇದ್ದೀನಿ, KSEAB.Karnataka.gov.in ಈ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲದಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಮಾಡೆಲ್ ಪೇಪರ್ ಇದೆ ಹಿಂದಿನ ವರ್ಷದ್ದು, ಅದನ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ಶೇರ್ ಮಾಡಿರ್ತೀವಿ. ಜಾಯ್ನ್ ಆಗಿ, ಅಂದ್ರೆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇದ್ರ ಜೊತೆಗೇನೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನಿಮ್ಮ ಕಾಲೇಜ್ನ ಲೈಬ್ರರಿಯಲ್ಲಿ ಇದ್ರೆ ಅದನ್ನ ಪಡೆದುಕೊಳ್ಳಿ. ಹಾಗೆ ನಿಮ್ಮ ಸೀನಿಯರ್ಸ್ ಏನಾದ್ರು ಹಿಂದಿನ ವರ್ಷ ಫಸ್ಟ್ PUC ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಯಾಕಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಯಾಕಂತ ಹೇಳಿದ್ರೆ ಹಲವಾರು ಕ್ವಶನ್ಸ್ ರಿಪೀಟೆಡ್ಲಿ ಮತ್ತೆ ಎಕ್ಸಾಮ್ಗೆ ಬರುತ್ತೆ. ಸೊ PYQs ಹಾಗೆ ಮಾಡೆಲ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. ಅದಂತರ ಈ ಟೈಮಲ್ಲಿ ಪ್ರಯಾರಿಟೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಟೈಮ್ ಕಡಿಮೆ ಇದೆ, ಏನು ಓದಬೇಕು ಅನ್ನೋ ಐಡಿಯಾ ಇರಬೇಕಲ್ವಾ. ಈಗಾಗಲೇ ಹೇಳಿದೆ, ಕಾಲೇಜ್ ನಿಮಗೆ ಇಂಪಾರ್ಟೆಂಟ್ ಅಂತ ಬರ್ಸಿದಂತಹ ಕಾನ್ಸೆಪ್ಟ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಅದರಲ್ಲೂ ಕೂಡ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಫಸ್ಟ್ ಟೆಸ್ಟ್ ಬರ್ದಿದ್ದೀರಾ, ಅದಂತರ ಮಿಡ್ ಟರ್ಮ್ ಎಕ್ಸಾಮ್ ಬರ್ದಿದ್ದೀರಾ, ಸೆಕೆಂಡ್ ಟೆಸ್ಟ್ ಬರ್ದಿದ್ದೀರಾ. ಅದಕ್ಕೋಸ್ಕರ ಹಲವಾರು ಕಾನ್ಸೆಪ್ಟ್ ಅಥವಾ ಮಿನಿಮಮ್ ಒಂದು 60 to 70% ಸಿಲೆಬಸ್ ಅದರೊಳಗೆ ಕವರ್ ಆಗೋಯ್ತು, ಹೌದಾ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಸೆಕೆಂಡ್ ಟೆಸ್ಟ್ ಬರ್ದಿದ್ದೀರಾ, ಅದಕ್ಕೋಸ್ಕರ ಏನು ಓದಿದಿರೋ ಅದರಲ್ಲೇ ಟೋಟಲ್ ಸಿಲೆಬಸ್ನ ಒಂದು 60 to 70% ಸಿಲೆಬಸ್ ಕವರ್ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಸೆಕೆಂಡ್ ಟೆಸ್ಟ್, ಅದಕ್ಕೋಸ್ಕರ ಯಾವ್ಯಾವ ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ರು ಅದನ್ನ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಯಾವ್ದೊಂದು ಚಾಪ್ಟರ್ ಇದೆ, ಅದು ಈ ಹಿಂದೆ ಓದಿಲ್ಲ, ಈಗ ಓದ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಟೈಮ್ ಬೇಕು. ಅದೇ ಮೊದಲು ಓದಾಗಿದೆ, ಪರ್ಫೆಕ್ಟ್ ಆಗಿದೆ, ಅದನ್ನ ಮತ್ತೊಮ್ಮೆ ಓದಿ ಈಗ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಬೇಡ. ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನ ಮೊದಲನೇ ಬಾರಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಅದೇ ರಿವಿಷನ್ ಮಾಡೋದಕ್ಕೆ ಬೇಗ ಆಗತ್ತೆ, ಅಂದ್ರೆ ಹೆಚ್ಚಿನ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಹೇಳಿದೆ, ಫಸ್ಟ್ ಟೆಸ್ಟ್, ಅದಂತರ ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಈ ಸೆಕೆಂಡ್ ಟೆಸ್ಟ್, ಅದ್ರ ಸಿಲೆಬಸ್ ಅನ್ನ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೊಂಬಿಡಿ. ಓಕೆ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಬಾಕಿ ಚಾಪ್ಟರ್ಸ್ ಏನಿದಾವೆ ಅಂದ್ರೆ ಈಗ ಏನ್ ಹೇಳಿದೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಸೆಕೆಂಡ್ ಟೆಸ್ಟ್, ಇದರ ಸಿಲೆಬಸ್ 100% ಕವರ್ ಆಗಿರ್ಬೇಕು. ಅಂದ್ರೆ ಕ್ಲಾಸ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಹೇಳಿರ್ತಾರೆ, ಅದ್ರ ಜೊತೆಗೆ ಅಕಸ್ಮಾತ್ ಯಾವ್ದಾದ್ರು ಕಾನ್ಸೆಪ್ಟ್ ನ ಇಂಪಾರ್ಟೆಂಟ್ ಅಂತ ಬರ್ಸಿಲ್ಲ, ಅದು ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಆ ರೀತಿ ಈ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್ ಇದರ ಸಿಲೆಬಸ್ ಪರ್ಫೆಕ್ಟ್ ಆಗ್ಬೇಕು. ಅದ್ರ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲು 1-2 ಚಾಪ್ಟರ್ಸ್ ಅನ್ನ ಓದೋದಕ್ಕೆ ಆಗಿಲ್ಲ, ಆ ರೀತಿ ಸಿಚುವೇಶನ್ ಇದ್ರೆ ಓದೋದಕ್ಕಾದ್ರೆ ಪೂರ್ತಿ ಎಲ್ಲಾ ಚಾಪ್ಟರ್ ಕೂಡ ಓದಿ ಪರ್ಫೆಕ್ಟ್ ಮಾಡ್ಕೊಂಬಿಡಿ. ಅಕಸ್ಮಾತ್ ಆಗಿ ಯಾವುದೋ 1-2 ಚಾಪ್ಟರ್ ಓದೋದಕ್ಕೆ ಆಗಿಲ್ಲ, ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓದೋದಕ್ಕೆ ಆಗದೇ ಇರುವಂತಹ ಚಾಪ್ಟರ್ಗಳು, ಆ 2 ಚಾಪ್ಟರ್ ಓದೋದಕ್ಕೆ ಪೂರ್ತಿಯಾಗಿ ಓದೋದಕ್ಕೆ ಆಗಿಲ್ಲ, ಆ ಟೈಮಲ್ಲಿ ಅದನ್ನ ಪೂರ್ತಿಯಾಗಿ ಬಿಟ್ಟು ಹೋಗ್ಬಾರ್ದು. ಅದನ್ನ ಒಮ್ಮೆ ಓದಿ ಗ್ಲಾನ್ಸ್ ಮಾಡಿ, ಅದಂತರ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಆ ಚಾಪ್ಟರ್ ಏನ್ ಬರ್ಸಿದ್ರು ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ನೀವೀಗ 100% ಸಿಲೆಬಸ್ ಕವರ್ ಮಾಡದೇ ಇದ್ರೂ ಕೂಡ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ 100% ಸಿಲೆಬಸ್ ಅಟ್ಲೀಸ್ಟ್ ಒನ್ ಟೈಮ್ ಓದಲೇಬೇಕು ನೀವು. ಅದರಲ್ಲಿ ಈಗ ಅಕಸ್ಮಾತ್ ಯಾವುದೋ 1-2 ಚಾಪ್ಟರ್ ಪೂರ್ತಿಯಾಗಿ ಪರ್ಫೆಕ್ಟ್ ಮಾಡೋದಕ್ಕೆ ಆಗದೇ ಇದ್ರೆ ಆ ಟೈಮಲ್ಲಿ ಆ ಚಾಪ್ಟರ್ ಇಂದ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದಾವೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಬರೀರಿ. ಇಲ್ಲಿ ಪ್ರಯೋರಿಟೈಸ್ ಮಾಡಬೇಕು. ಏನೇಳಿ, ಮೊದಲಿಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಕೊಟ್ಟಿರೋ ವಿಷಯಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ ಅದರ ಸಿಲೆಬಸ್ ಇರುವಂಥದ್ದು ಪೂರ್ತಿಯಾಗಿ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದರ ನಂತರ ಸಾಧ್ಯ ಆದ್ರೆ ಪೂರ್ತಿಯಾಗಿ 100% ಸಿಲೆಬಸ್ ಕವರ್ ಮಾಡಿ. ಅಕಸ್ಮಾತ್ ಆಗದೇ ಇದ್ರೆ ಏನ್ ಮಾಡ್ತೀರಾ, ಪೂರ್ತಿಯಾಗಿ ಓದೋದಕ್ಕೆ ಆಗದೇ ಇರುವಂತಹ ಚಾಪ್ಟರ್ಗಳಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗ್ತೀರಾ.
ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.